ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಚಾಮರಾಜನಗರ ಜಿಲ್ಲಾಸ್ಪತ್ರೆ ರೋಗಿಗಳು. ರೋಗಿಯ ಸಂಬಂಧಿಕರಿಗೆ ಪ್ರಕೃತಿ ಕರೆಗೂ ಅವಕಾಶ ನೀಡಿದ ನೀಚ ಮನಸ್ಥಿತಿಯ ವೈದ್ಯಾಧಿಕಾರಿಗಳು. ಚಾಮರಾಜನಗರ ಜಿಲ್ಲೆಯ ದೊಡ್ಡಾಸ್ಪತ್ರೆಯಲ್ಲಿ ಶೌಚಾಲಯದ ಕೊರತೆ, ಕೈ ತೊಳೆಯಲು ಕೊಳಾಯಿಗಳೇ ಇಲ್ಲ. ಶೌಚಾಲಯದ ಬಾಗಿಲುಗಳಿಗೆ ಬೀಗ ಹಾಕಿದ ಅನಾಲಾಯಕ್ ಅಧಿಕಾರಿಗಳಿಂದ ನೇಚರ್ ಕಾಲ್ ಬಂದ್. ಆಸ್ಪತ್ರೆಯ ಸ್ವಚ್ಛತೆಗೆ ಸಿಬ್ಬಂದಿಗಳಿಲ್ಲ, ಹಾಗಾಗಿ ಕ್ಲೀನ್ ಮಾಡಿಲ್ಲ. ಇದು ಚಾಮರಾಜನಗರ ಜಿಲ್ಲಾಸ್ಪತ್ರೆ ಕರ್ಮಕಾಂಡ. ಜನರು ಶೌಚಾಲಯದ ಕೊಳಾಯಿಗಳನ್ನು ಮುರಿದಿದ್ದಾರೆ, ಅದಕ್ಕೆ ಬೇಕಂತಲೇ ರಿಪೇರಿ ಮಾಡಿಸಿಲ್ಲವೆಂದ ಸಿಬ್ಬಂದಿ. ಕಳೆದ 4-5 ವರ್ಷಗಳ ಹಿಂದಷ್ಟೇ ದೇಶದ ರಾಷ್ಟ್ರಪತಿಗಳಿಂದ ಉದ್ಘಾಟನೆಯಾಗಿದ್ದ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಒಂದಲ್ಲೊಂದು ಕರ್ಮಕಾಂಡ ಬೆಳಕಿಗೆ ಬರುತ್ತಲೇ ಇವೆ. ವೀಲ್ಚೇರ್ ಇಲ್ಲ, ಓಪಿಡಿ ತೊಂದರೆ, ಡಿ ಗ್ರೂಪ್ ನೌಕರರ ಕೊರತೆ ಎಂಬ 10 ಹಲವು ಸಮಸ್ಯೆಗಳ ಜೊತೆಯಲ್ಲೇ ಇದೀಗ ಇಲ್ಲಿನ ಅಧಿಕಾರಿಗಳೇ ರೋಗಿಗಳು ಮತ್ತು ಸಂಬಂಧಿಕರಿಗೆ ಕಿರಿಕಿರಿ ಸನ್ನಿವೇಶವನ್ನು ತಂದೊಡ್ಡಿದ್ದಾರೆ. ನಗರದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವ ಈ ನೂತನ ಆಸ್ಪತ್ರೆ ರೋಗಿಗಳಿಗೆ ಕೈಗೆಟುಕದ ದ್ರಾಕ್ಷಿಯಂತಾಗಿದೆ. ಇದೇ ಚಾಮರಾಜನಗರ ಆಸ್ಪತ್ರೆಗೆ ಸಂಬಂಧಿಸಿದಂತೆ ರೋಗಿಗಳೇ ಖುದ್ದು ಫ್ಯಾನ್ ತೆಗೆದುಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಿದ್ದ ವಿಚಾರವು ಜಗಜ್ಜಾಹೀರಾಗಿತ್ತು. ಇದಲ್ಲದೆ ದೂರದೂರಿನಿಂದ ಬರುವ ನೂರಾರು ರೋಗಿಗಳಿಗೆ ಇಲ್ಲಿ ವೈದ್ಯರ ಕೊರತೆ ಬಹಳವಾಗಿ ಕಾಡ್ತಿತ್ತು. ಭಾನುವಾರ ಸೇರಿದಂತೆ ಹಬ್ಬದ ದಿನಗಳಾದ್ರೆ ಸಾಕು, ಇಡೀ ಆಸ್ಪತ್ರೆ ಸಿಬ್ಬಂದಿಗಳಿಲ್ಲದೆ ಬಿಕೋ ಎನ್ನುತ್ತಿರುತ್ತದೆ. ಇಷ್ಟೆಲ್ಲ ನ್ಯೂನತೆಗಳ ನಡುವೆ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳು ಎಲ್ಲ ಶೌಚಾಲಯಕ್ಕೂ ಬೀಗ ಹಾಕಿ ನೆಪ ಮಾತ್ರಕ್ಕೆ ಗಬ್ಬೆದ್ದು ನಾರುತ್ತಿರುವ ಕೊಳಾಯಿಗಳಿಲ್ಲದ ಒಂದೊಂದು ಶೌಚಾಲಯವನ್ನು ಮಾತ್ರ ಸಾರ್ವಜನಿಕರಿಗೆ ಮುಕ್ತಗೊಳಿಸಿದ್ದಾರೆ. ನೂತನ ಜಿಲ್ಲಾಸ್ಪತ್ರೆ ಕಟ್ಟಡದಲ್ಲಿ ಶೌಚಾಲಯಗಳು ಸರಿಯಾದ ಸಂಖ್ಯೆಯಲ್ಲೇ ಇವೆ. ಆದರೆ ಹಿರಿಯ ವೈದ್ಯಾಧಿಕಾರಿಗಳ ನೀಚ ಮನಸ್ಸಿಗೆ ಇವು ಕಾರ್ಯನಿರ್ವಹಿಸುತ್ತಿಲ್ಲ. ಪ್ರತಿಯೊಂದು ಶೌಚಾಲಯಕ್ಕೂ ಬೀಗ ಜಡಿದಿದ್ದಾರೆ. ಪ್ರಕೃತಿ ಕರೆ ನಂತರ ಕೈ ತೊಳೆದುಕೊಳ್ಳಲು ಒಂದೇ ಒಂದು ಕೊಳಾಯಿ ಇಲ್ಲ. ಮೂತ್ರ ವಿಸರ್ಜನೆಗೆ ಮೂಗು ಮುಚ್ಚಿ ತೆರಳಬೇಕಾದ ಸ್ಥಿತಿ. ಹೆಂಗಸರು, ವಯಸ್ಸಾದವರು ನೇಚರ್ ಕಾಲ್ ಮಾಡಬೇಕಂದ್ರೆ ಕಟ್ಟಡದ ಹೊರಗಿನ ಮೈದಾನಕ್ಕೆ ತೆರಳಬೇಕಾದಂತ ಸ್ಥಿತಿ. ಯಾರು ಎಷ್ಟೇ ಶ್ರೀಮಂತನಾದರೂ ತಡೆಯಲಾಗದ ಕ್ರಿಯೆಗೆ ಈ ಜಿಲ್ಲಾಸ್ಪತ್ರೆಯಲ್ಲಿ ಅವಕಾಶವಿಲ್ಲ. ಈ ಹೀನ ಮನಸ್ಸಿಗೆ ಸಾರ್ವಜನಿಕ ವಲಯದಲ್ಲಿ ಯಾವುದೋ ಮಾನಸಿಕ ಕಾಯಿಲೆ ಇರಬಹುದು ಎಂದು ಚರ್ಚೆಯಾಗ್ತಿದೆ. ಇನ್ನು ಈ ವಿಚಾರವನ್ನು ಪ್ರಶ್ನೆ ಮಾಡಲು ಯಾವೊಬ್ಬ ಅಧಿಕಾರಿಯೂ ಲಭ್ಯವಿಲ್ಲದ ಕಾರಣ ಅಲ್ಲಿನ ಸೆಕ್ಯೂರಿಟಿಯವರನ್ನ ಕೇಳಿದ್ರೆ ಜನ ಸರಿಯಿಲ್ಲ, ಒಳಗೆ ಹೋದ್ಮೇಲೆ ಕೊಳಾಯಿಗಳನ್ನ ಮುರಿದು ಬಿಡ್ತಾರೆ, ಪೈಪ್ಗಳನ್ನ ಕಿತ್ತು ಬಿಡ್ತಾರೆ, ಅದಕ್ಕಾಗಿ ಹೀಗೆ ಬೀಗ ಹಾಕುವುದರ ಜೊತೆ ರಿಪೇರಿ ಮಾಡಿಸಿಲ್ಲ ಎಂದು ಕಾಗಕ್ಕ ಗುಬಕ್ಕನ ಕತೆ ಹೇಳ್ತಾನೆ. ಅದು ಹುಚ್ಚರ ಆಸ್ಪತ್ರೆಯೋ ಅಥವಾ ಚಾಮರಾಜನಗರ ಜಿಲ್ಲಾಸ್ಪತ್ರೆಯೋ ಇದ್ದಕ್ಕಿದ್ದಂತೆ ಶೌಚಾಲಯದ ಪೈಪ್ ಮತ್ತು ಕೊಳಾಯಿ ಕೀಳೋದಕ್ಕೆ. ಯಾವ ವಾಶ್ರೂಮ್ ವರ್ಕ್ ಆಗಲ್ಲ, ಎಲ್ಲದಕ್ಕೂ ಬೀಗ ಮತ್ತು ನೆಲ್ಲಿಗಳೇ ಇಲ್ವಲ್ಲ, ನೆಲ್ಲಿಗಳು ಹಾಕ್ಸಿಲ್ಲ, ಎಲ್ಲ ಏನು ಮಾಡೋದು, ಹ್ಯಾಂಡ್ ವಾಶ್ ಮಾಡೋಕ್ಕಿಲ್ಲ, ಏನು ಮಾಡೋದು, ಯಾರು ಎಲ್ಲನೂ ಕಳ್ಕೊಬಿಟ್ಟಿರೋದು. ಎಂಡ್ ಕ್ಯಾಪ್ ಹಾಕೋರೆ. ಎಂಡ್ ಕ್ಯಾಪ್ ಆಗಿದಾಗ ಯೂರಿನ್ ಪಾಸ್ ಮಾಡಿದ್ರೆ ಕೈ ಹೆಂಗೆ ತೊಳಿಬೋದು? ಅದಕ್ಕೆ ಕೇಳಬೇಕು. ಅಲ್ಲ, ಕ್ಲೀನ್ನೆಸ್ ಮಾಡಿರೋದು ನಾವು ಜನನೇ ಮಾಡ್ಕೊಂಡಿರೋದನ್ನ ಹೊತ್ತು ನಾವು ಮಾಡಿಲ್ಲ. ಆಯ್ತಾ, ಅದಕ್ಕೆ ಸೊಲ್ಯೂಷನ್ ಏನಾದರೂ? ಸೊಲ್ಯೂಷನ್ ಅಂತಂದರೆ ಕಂಪ್ಲೇಂಟ್ ಇದ್ರೆ ಮಾಡ್ತಾರೆ ಅವರು. ಅವರೇ ಕಂಪ್ಲೇಂಟಲ್ಲಿ ಆಗಿ ಇದನ್ನೆಲ್ಲ ಅದಕ್ಕೆ ಅವರು ಬೇಕು ಅಂತಂತ ಅವರೇ ಮಾಡಿರೋದು. ಯಾರು ಮಾಡಿರೋದು ಬೇಕು ಅಂತ ಮಾಡಿರೋದ? ಯಾಕಂದ್ರೆ ಜನಗಳು ಸರಿ ಉಪಯೋಗಿಸ್ಕೊತಾ ಇಲ್ಲ. ಏನು ಮಾಡ್ತಾರೆ, ಈಗ ಕುಡಿಲಿರುತ್ತೆ, ಆ ಕುಡಿಯಲ್ಲಿ ಊಟ ಮಾಡ್ಕೊಂಡು ತಟ್ಟೆನ ಅಲ್ಲೇ ತೊಳೆಯೋದು, ನೆಲ್ಲಿಗಳು ನೀರು ಬರ್ತಾರೆ ಅದರಲ್ಲಿ ತಿರಿಯೋದು, ಮುರಿದಾಕೋದು, ಅದೆಲ್ಲ ಜನಗಳೇ ಮಾಡಿರೋದು. ಅದರಿಂದ ಸ್ವಲ್ಪ ಈಗಾಗಲೇ ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ ಮಾಡಿದ್ರೆ ಅಷ್ಟೇ ಹೊತ್ತು ಎಷ್ಟು ಹಾಕ್ತಾರೆ. ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಬೇಕಾದ್ರೆ ಸೆಕ್ಯೂರಿಟಿ ಅವ್ರ ಹತ್ರ ಅಲರ್ಟ್ ಮಾಡಿಸ್ಕೋದೋ ಹೊರತು ಅದನ್ನ ಮುರಿದಾಕ್ಬಿಟ್ರೆ ನಾವು ಯಾವಾಗಲೂ ಅದನ್ನೇ ನೋಡ್ಕೊಳ್ಳೋಕ್ಕಾಗಲ್ಲ. ಸರಿ ಸರ್, ಈಗ ದೊಡ್ಡ ಹಾಸ್ಪಿಟಲ್ಗಳ ಕಥೆ ಏನು? ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳೆಲ್ಲ ಇರ್ತವೆ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಮೈಸೂರು, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲೂ ಇದಕ್ಕೆ ಡಬಲ್ ಜನ ಇರ್ತಾರೆ. ಸರ್, ಡಬಲ್ ಜನ ಅಂದರೆ ಇವರು ತಗೋಬೇಕು. ಯಾರು ಇವರು ತಗೋಬೇಕು, ಅವರು ಜನ ತಗೊಳ್ಳಿಲ್ಲ. ಇರೋ ನಾವು ಕಡಿಮೆ ಜನ ಇದ್ದೀವಿ. ಅಲ್ಲ, ಕಡಿಮೆ ಜನ ಇರೋದಕ್ಕೂ ಎಲ್ಲಿ ನೀರು ಟೈಮ್ ಕ್ಯಾಪ್ ಹೋಗೋರು ಕರೆಕ್ಟಾಗಿ ಏನು ಮಾಡಬೇಕು, ಬರೋದ ಅಲ್ಲ, ಇದನ್ನ ಯಾರನ್ನ ಕೇಳಬೇಕು? ಡೀನ್ ಅವ್ರನ್ನೇ ಕೇಳಬೇಕು. ಇದನ್ನ ಯಾರನ್ನ ಕೇಳಬೇಕು? ಡೀನ್ ಅವ್ರ ಕೇಳಬೇಕು. ಡಿ ಎಸ್ ಇದ್ದಾರೆ, ಅವ್ರಿಗೆ ಕೇಳಬೇಕು. ಬೆಳಿಗ್ಗೆ ಬರ್ತಾರೆ. ಸರಿ ಅಣ್ಣ. ನಿಮ್ಗೆ ಕ್ಲೀನ್ ಮತ್ತು ದುರಸ್ತಿ ಮಾಡಿಸೋ ಯೋಗ್ಯತೆ ಇಲ್ದಿದ್ರೆ ಅದನ್ನ ಸಾರ್ವಜನಿಕರ ಮೇಲೆ ಹಾಕಿರುವುದು ನಿಜಕ್ಕೂ ಖಂಡನೀಯ. ಪ್ರತಿನಿತ್ಯ ನೂರಾರು ರೋಗಿಗಳು ವೈದ್ಯರನ್ನು ದೇವರೆಂದು ನಂಬಿ ಬರ್ತಾರೆ. ಆದ್ರೆ ವೈದ್ಯರೇ ರೋಗಿಗಳಿಗೆ ಅನ್ಯಾಯವೆಸಗಿದ್ರೆ
ಇವರನ್ನ ದೇವ್ರು ಅಂತ ಯಾಕನ್ಬೇಕು? ಈ ಸುದ್ದಿ ನೋಡಿಯಾದ್ರೂ ಆರೋಗ್ಯ ಸಚಿವರು ಈ ಅನ್ಯಾಯವನ್ನು ಸರಿಪಡಿಸಿ ರೋಗಿಗಳಿಗೆ ಪ್ರಕೃತಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.